ಇಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿ ನಿಮ್ಮ ಹತ್ರ ಇದೆ ನೀನಾಸಮ್ದು. ಇದರಲ್ಲಿ ಏನಾದರೂ ಯಾವತ್ತಾದರೂ ಒಂದಿನ ಹಿಂದೆ ನಡೆದಿದ್ದ ಘಟನೆ ಆಗಿರೋ, ಇವಾಗ ನಾಟಕದಲ್ಲಿ ಅಂತ ಹೇಳಿದರೆ ಒಬ್ಬರಿಂದಲೇ ಸಾಧ್ಯ ಇಲ್ಲ, ಕೆಲವೊಂದು ಮೂಕಾಭಿನಯ ಪಾತ್ರಗಳು ಒಬ್ಬರು ಮಾಡಿದರೆ ಟೀಮ್ ವರ್ಕು, ಯಾರೋ ಒಬ್ಬರು ಕೈ ಕೊಡ್ತಾರೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ, ಆವಾಗ ಯಾವ ರೀತಿ ಎಲ್ಲ ಮ್ಯಾನೇಜ್ ಮಾಡ್ತೀರಾ? ನಾಟಕ ಹೆಂಗೆ ಟೀಮ್ ವರ್ಕ್ ಅಂತ ಹೇಳಿದ್ರು, ಸಂಸ್ಥೆನೂ ಹಂಗೇನೆ ಟೀಮ್ ವರ್ಕ್. ಈ ಊರಿನ ಜನ, ಈ ಸಂಸ್ಥೆಯ ಹಿಂದೆ 110 ಜನ ಸದಸ್ಯರಿದ್ದಾರೆ. ನೀನಾಸಂನಲ್ಲಿ 9 ಜನರದ್ದು ಒಂದು ಆಡಳಿತ ಮಂಡಳಿ ಇದೆ. ಅವರೆಲ್ಲರ ಟೀಮ್ ವರ್ಕಿನಿಂದ ಇದು ನಡೆಯುತ್ತೆ. ಹಾಗಾಗಿ ಅವರೆಲ್ಲರೂ ಏನು ಕೆಲಸ ಮಾಡ್ತಾರೆ ಆ ರೀತಿಯಲ್ಲಿ ಸಂಸ್ಥೆ ಮುನ್ನಡ್ಕೊಂಡು ಹೋಗುತ್ತೆ. ಓಕೆ, ನೀವು ಇಷ್ಟು ಡೈರೆಕ್ಷನ್ ಮಾಡಿದ್ರಲ್ಲ, ಅದರಲ್ಲಿ ತುಂಬ ಯೂಜ್ ಆಡಿಯನ್ಸ್ ಇದ್ದಿದ್ದು ಯಾವ ನಾಟಕ ನಿಮಗೆ ನೆನಪಿರೋ ಹಾಗೆ? ಸುಮಾರೀಗ ನಾನೊಂದು 60-70 ನಾಟಕ ನಿರ್ದೇಶನ ಮಾಡಿದ್ದೀನಿ ಇಲ್ಲಿ ತನಕ. ಅದರಲ್ಲಿ ಹಾಗೊಂದು 25-30 ನಾಟಕಗಳಿಗೆ ಭಾಳ ಒಳ್ಳೆಯ ಆಡಿಯನ್ಸೇ ಇತ್ತು. ಅಂದರೆ ಅದನ್ನ ಆಡಿಯನ್ಸ್ ಇರುತ್ತೆ ಅಂತಂದರೆ, ಈಗ ಕೆಲವು ನಾಟಕ ನಾನು ನೀನಾಸಂ ರಂಗಶಿಕ್ಷಣ ಕೇಂದ್ರಕ್ಕೆ ಮಾಡಿಸಿದ್ರೆ ಅದು ಬರೀ 2-3 ವರ್ಷ ಇಲ್ಲಿ ಹೆಗ್ಗೋಡ್ನಲ್ಲಿ ಮಾತ್ರ ಆಗಿ ಮುಗಿದೋಗುತ್ತೆ. ತಿರುಗಾಟಕ್ಕೆ ಮಾಡಿಸಿದ್ರೆ ಅದೊಂದು 20-30-40 ಶೋ ನೀವು ಹೊರಗಡೆ ಬೇರೆ ಬೇರೆ ಊರಲ್ಲಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇರೆ ಬೇರೆ ಊರಲ್ಲಿ ನಡೆದ್ರೆ ಆ ನಾಟಕಕ್ಕೆ ಪ್ರೇಕ್ಷಕರು ಜಾಸ್ತಿ ಇರ್ತಾರೆ, ಇಲ್ಲಿ ನಡೆದಾಗ ಕಮ್ಮಿ ಇರ್ತಾರೆ ಅಷ್ಟೇ. ಹಾಗಾಗಿ ಇಂಥದ್ದಕ್ಕೆ ಪ್ರೇಕ್ಷಕರು ಜಾಸ್ತಿ ಕಮ್ಮಿ ಅಂತ ಹಾಗೆ ಹೇಳೋದು ಕಷ್ಟ. ಓಕೆ, ಇಲ್ಲಿ ಕಲ್ತಂಥವ್ರು ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ ಅಂತ ಹೇಳಿದರೆ ದರ್ಶನ್ ಅವ್ರು ಇರ್ಬೋದು, ಅಚ್ಯುತ್ ಸರ್ ಇರ್ಬೋದು, ಅವಾಗವಾಗ ಬಂದು ಹೋಗ್ತಾ ಇರ್ತಾರಾ, ಮೀಟ್ ಮಾಡ್ತಾ ಇರ್ತಾರಾ, ಹೇಗೆ? ಅವ್ರು ಬಂದಾಗ ಏನಾದರೂ ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ತೀರಾ? ಅವರು ಇಲ್ಲಿ ಸಾಧಾರಣವಾಗಿ ಇಲ್ಲೇನಾದ್ರು ವಿಶೇಷ ಕಾರ್ಯಕ್ರಮಗಳಿರೋ ಹೊತ್ತಿಗೆ ಅವ್ರು ಬರ್ತಾರೆ. ಈಗ ಇಲ್ಲೊಂದು ಕಲೆಗಳ ಸಂಗಡ ಮಾತುಕತೆ ಅಂತ ಒಂದು ಕಾರ್ಯಕ್ರಮ ಅಕ್ಟೋಬರಲ್ಲಾಗುತ್ತೆ. ಅದೇ ರೀತಿ ಬೇರೆ ಬೇರೆ ಟೈಮಲ್ಲಿ ಈ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ನಮ್ಮ ರಂಗ ಶಿಕ್ಷಣ ಕೇಂದ್ರದ ಈ ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಲ್ಲ, ಅದರದ್ದು ಒಂದು ಫೆಸ್ಟಿವಲ್ ಆಗುತ್ತೆ. ಅವ್ರದ್ದು ಈ ವರ್ಷ ಮಾಡಿದ್ದೆಲ್ಲ ಅಂಥದ್ದಕ್ಕೆ ಹಳೆ ವಿದ್ಯಾರ್ಥಿಗಳು ತುಂಬ ಜನ ಬರ್ತಾರೆ. ಈ ಸಿನಿಮಾದಲ್ಲಿ ಟಿ ವಿಯಲ್ಲಿ ಕೆಲಸ ಮಾಡ್ತಾ ಇರೋರು, ಅವರವರು ಊರಲ್ಲಿ ನಾಟಕದ ಕೆಲಸನೇ ಮಾಡ್ತಾ ಇರೋರು ಎಲ್ಲರೂ ಬರ್ತಾರೆ. ಅವರು ಬಂದು ಇಲ್ಲಿದ್ದು ಹೊಸ ವಿದ್ಯಾರ್ಥಿಗಳನ್ನು ಮಾತಾಡಿಸಿ ಪರಿಚಯ ಮಾಡ್ಕೊಂಡು ಹಾಗೇನೆ ನಮ್ಮ ಜೊತೆಗೆ ಖುಷಿಯಾಗಿ ಮಾತಾಡಿ ಅವರ ಸುದ್ದಿ ನಮಗೆ ಕೊಟ್ಟು ನಮ್ಮ ಸುದ್ದಿ ಅವ್ರು ತಗೊಂಡು ಹೋಗ್ತಾರೆ. ಓಕೆ.